ವಿಚಾರವಲ್ಲವೇ? ಏಕೆ ಚಿಂತಿಪೆ ನೃಪದ ನಂದಿನಿ? ಏಕೆ ಚಿಂತಿಪೆ ನೃಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುರು. ಏಕೆ ಚಿಂತಿಪೆ ನೃಪದ ನಂದಿನಿ? ಪತಿಯ ಕೊಡೆ ಮುರಿದು ಪುದ ತರುವೆ. ಮುರಿದುರುಳ ಪುರಪತಿಯ ಕೊಡೆ ಮುರಿದು ಪುದ ತರುವೆ. ಕಡುಬದೊಂದರವರದ ಒಲಿಸದೆ ಬಿಡ ರಣದಳು. ಕಡುಬದೊಂದರವರದ ಒಲಿಸದೆ ಬಿಡ ರಣದಳು. ಕೊಡೆ ಸಟ್ಟಿ ಕುಡಿ ಗುಟ್ಟಿ ನೆನೆ ಬೆಟ್ಟೆ ಎನ್ನುವೆ. ಏಕೆ ಕೊಡೆ ಸಟ್ಟಿ ಕುಡಿ ಗುಟ್ಟಿ ನೆನೆ ಬೆಟ್ಟೆ ಎನ್ನುವೆ. ಪ್ರಿಯೇ ಏಕೆ ಚಿಂತಿಪೆ ಮುಖದ ಬಂದಿದೆ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುರು. ಪ್ರಿಯೇ ಏಕೆ ಚಿಂತಿಪೆ ಮುಖದ ಬಂದಿದೆ. ವಾಸ ಭವನೆಯ ಬರೆಯುವೆನು ತರುಣಿಯೇ. ವಿವಿಧ ವಾಸ ಭವನೆಯ ಬರೆಯುವೆನು ತರುಣಿಯೇ. ಕಪಟತನದ ವಂಚಕರ ಹೃದಯವನ್ನು ಕೇಳುವೆ. ಕಪಟತನದ ವಂಚಕರ ಹೃದಯವನ್ನು ಕೇಳು. ತಟ್ಟಿ ಗುಟ್ಟಿ ತಟ್ಟಿ ಎನ್ನುವೆ. ಪ್ರಿಯೇ ಏಕೆ ಚಿಂತಿಪೆ ಕಪದ ನಂದಿನಿ? ಕೃಪದ ನಂದಿದೆ, ಕೃಪದ ನಂದಿದೆ. ದೇವಿ ವೃಥ ನಿಷ್ಕರಣವಾಗಿ ಹೇಳುತ್ತಿರುವೆಯಲ್ಲ. ದೇವಿ ವೃಥ ನಿಷ್ಕರಣವಾಗಿ ಹೇಳುತ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ? ಅದೇಕೆ ಸೃಷ್ಟಿಸಿದ? ಒಳಬೇಡ ಪಾಂಚಾಲಿ, ಒಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಹೋಗು, ಋಷಿ ಮುನಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಧರ್ಮ ಪತ್ನಿಯನ್ನು ಜೀವನದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯೋ ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅದಿರಲಿ, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ನಾನೀಗ ಯಾರು ಆಜ್ಞಾಧಾರಕವಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಹಾಗೆ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಆ ಕುಂದಿ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಪಾಂಚಾಲಿ, ರಾಯಭಾರಕ್ಕೆ ಹೋಗಿದ್ದವರು ಯಾರು? ಮತ್ತಿನ್ನಾರು? ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಕ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಪಾಂಚಾಲಿ, ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆನು. ಆದಿರಲಿ ಪಾಂಚಾಲಿ, ನೀನು ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ?
ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ದೇವಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಗುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಂಚಾಲೆ ಚಮತ್ಕಾರವಾದ ಉತ್ತರ ದೇವಿ. ಜಾಣೆ ಮೊದ್ದಾದುವೆನು ಬಾರಿ, ಈ ಜೀವನ ಪ್ರೀತಿಯ ಪ್ರೇಮದ ಸುವರೆ. ಸಮಯ ಪರಿಭವವ ಗೈದಿದೆ, ಸಮಯ ಪರಿಭವವ ಮರೆತಿದೆ, ಕೈದ ಶಪಥವನ್ನು ಮರೆಯುವೆ. ಚಿಂತೆಯೇ ಬಗ್ಗೆ ಧ್ರುವದ ಕುವರಿಯೇ, ಚಿಂತೆಯೇ ಬಗ್ಗೆ ಧ್ರುವದ ಕುವರಿಯೇ, ಮುಡಿಯನ್ನು ಕಟ್ಟಿಸುವೆನ, ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನ. ದೇವಿ, ನೀನು ನಮ್ಮೊಡನೆ ಕದನ ಓಡುವುದರಲ್ಲಿಯೇ ನಿನ್ನ ಚತುರತೆಯನ್ನೆಲ್ಲ ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಚತುರಳು, ಮಹಾಚತುರಳು. ಮನ ಮುದಿಸುವ ಮಧುಹಾಸ್ಯ ವಿಲಾಸೆ, ಮನ ಮುದಿಸುವ ಮಧುಹಾಸ್ಯ ವಿಲಾಸೆ, ಗೌರವ ಶಿರವ ಧರೆಯೊಳು ನೀನು, ಗೌರವ ಶಿರವ ಧರೆಯೊಳು ನೀನು ಎಂದು. ಆಗ ಯಾವಾಗ? ಅಬ್ಬಬ್ಬಾ, ಮತ್ತೊಮ್ಮೆ ಹೇಳಬೇಕೇನು? ಹೌದು. ಕೌರವ ಶಿರವ ಧರೆಯೊಳು ನೀನು, ಕೌರವ ಶಿರವ ಧರೆಯೊಳು ನೀನು. ಆ ಕೌರವರ ಶಿರವನ್ನು ಛೇದಿಸಿದಾಗ ಚೆಲ್ಲುತ್ತಾ ಸೇರುವೆ ಭೀಮ.
ದೇವಿ ಕಾಂತೆಯ ನೀ ಪ್ರಾಣೇಶ್ವರ ಪಾಂಚಾಲಿ ಆಹಾ ಚೆಲ್ಲುತ್ತಾ ಸೇರುವೆ ಕಾಂತೆಯ ಚೆಲ್ಲುತ್ತಾ ಸೇರುವೆ ಕಾಂತೆಯ ಸಮಯವಿದೆ ಶೃಂಗಾರಕ್ಕೆ ಪ್ರೇಮ ಸಮಯವಿದೆ ಸ್ವಾಮಿ ದೇವಿ ನಿಮಗೆ ನೆನಪಿದೆ ಏನು? ಅದೇ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಕಂಡು ಕುರು ಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ದೇವಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ಜಗಜಟ್ಟಿ ಭೀಮ. ಆಹಾ ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದ್ರೆ ಏನಾಯಿತು? ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿರಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ಗೌರವದ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅಣ್ಣ, ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಕ್ಷ್ಯವಾಗಿದೆ. ಧರ್ಮದಿಂದ ನನ್ನ ಕಾರ್ಯ ಸಾಧಿಸುವ ಕೋಮಲ ಹೃದಯಳೆ ಕೊರಗುವ ಪರ್ಯ. ಧರ್ಮದಿಂದ ನನ್ನ ಕಾರ್ಯ ಸಾಧಿಸುವ ಕೋಮಲ ಹೃದಯಳೆ ಕೊರಗುವ ಪರ್ಯ. ತಾರದಾಗಿರಿ ನರಿಯದ ಈ ಪರ್ಯ, ತಾರದಾಗಿರಿ ನರಿಯದ ಈ ಪರ್ಯ. ಕಿತ್ತು ನೀರಿಟ್ಟು ವಿಷಾದ ಪಡುತ್ತಿರುವೆ, ಏಕಿತ್ತು ನೀರಿಟ್ಟು ವಿಷಾದ ಪಡುತ್ತಿರುವೆ. ಮನದ ಪಾಂಚಾಲಿ, ಸಮಾಚಾರವೇನು? ಇನ್ನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿರುವನು.
ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಈಗಲೇ ಹೇಳಿಬಿಡುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಇದನ್ನು ಪಾಂಡವರ ದೋಷವೃತ್ತಿ ಎಂದು ಭಾವಿಸುವೆನು. ಕಂಡವರ ಮನೆಯ ಬಾಯಿನ ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಯಿನಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಆದರೆ ಇನ್ನೊಂದು ಗಳಿಗೆಯು ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಅಗ್ರಜ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವೋ. ನೀವು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಇಚ್ಛೆಯಂತೆ ನಡೆಯುವನು. ನನ್ನಲ್ಲಿ ಕೋಪವೇ? ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನ ನೀನು ತಿಳಿದಿಲ್ಲ. ನಾವು ನಮ್ಮ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಆವಿಷ್ಕಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನ ಪಡುತ್ತಿರುವುದು ಪಾಂಚಾಲಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ.
ಏನಿ ಕೋಲಾಹಲ? ಜಯ ದೇವ ಕೃಷ್ಣ, ಜಯ ಜಯ ಯದುಪತಿ ಶ್ರೀಕೃಷ್ಣ ಪರಮಾತ್ಮ. ಅರ್ಜುನ, ನನಗಿಂದ ಕೆಲಸವಿಲ್ಲ. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನಮಗಾವ ಪ್ರಯೋಜನವೂ ಇಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ, ಪರಮಾತ್ಮ, ಈ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವೆ. ನಾನು ನಿನಗೆ ಮಂಗಳವಾಗಲಿ. ಅಣ್ಣ, ತಂಗಿ ನಿನಗೂ ಮಂಗಳವಾಗಲಿ. ವಾಸುದೇವ, ಇದು ಅವನು ನಮಸ್ಕರಿಸುವೆನು. ಭೀಮಸೇನ ನಿನಗೂ ಮಂಗಳವಾಗಲಿ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಕರುಣಾನಿಧಿ ಮಾಧವ. ಕಾರುಣ್ಯ ಗುಣಶೀಲ ನವಚೇತನ ಕಾರುಣ್ಯ ಗುಣಶೀಲ ನವಚೇತನ ಕಾಂಚ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಾಂಚ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ಕಲ್ಯಾಣ ಕರುಣಾನಿಧಿ ಮಾಧವ. ಭಕ್ತರ ಪೊರೆವ ಭಗವಂತನೇ ಪುಣ್ಯ ಕೊಡುವ ಮುರಹರಿಗೆ ಭಕ್ತರ ಪೊರೆವ ಭಗವಂತನೇ ಪುಣ್ಯ ಕೊಡುವ ಮುರಹರಿಗೆ ಭಕ್ತರ ಪೊರೆವ ಭಗವಂತನೇ ಪುಣ್ಯ ಕೊಡುವ ಮುರಹರಿಗೆ ಕರುಣಾನಿಧಿ ಮಾಧವ ಕಲ್ಯಾಣ ಕರುಣಾನಿಧಿ ಮಾಧವ ಮಾಧವ ಮಾಧವ. ಸ್ವಾಮಿ, ಹೋದ ಕಾರ್ಯವೇನಾಯ್ತು? ಹೋದವರ್ಯಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲೆ, ನಮಗಿನ್ನೆದಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನಮಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿನ್ನಣ್ಣನ ಮಾತು ಮುಗಿಯುವುದರೊಳಗೆ ನನಗೆ ತಾಳ್ಮೆಯ ಕಳೆದು ಹೋಗುವುದು. ಸ್ವಾಮಿ, ಮುಂದೇನಾಯಿತು?
ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿಂದು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತಷ್ಟೇ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲೋ ಭೀಮಸೇನ. ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈ ಸಂಧಿಯ ವಿಷಯದಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಡಿಸುತ್ತಿರುವೆಯೋ? ಯಾದವಾಗ್ರಣೆ, ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಕೋಪವಿಲ್ಲ, ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಳಗೆ ಈ ಪ್ರಚಂಡ ಭೀಮನಿಗೆ ಅವನಿಗೆ ಅಂತಹ ಸಂಬಂಧವೋ? ಇರುವುದು ಅತ್ಯಂತವಾದ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಏನು ನನಗಿದು ಕೆಲಸವಿಲ್ಲ. ಈ ದುರ್ವಾಕ್ಯವನ್ನು ಕೇಳಬೇಕೆಂದು ನಿಮ್ಮೆಲ್ಲರ ಇಚ್ಛೆಯಾಗಿದ್ದಿತು. ಕೃಷ್ಣ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಅಗ್ರಜ, ನಿಮ್ಮ ಅಪೌರುಷದ ವರ್ತನೆಯ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯೋಗ್ಯಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಇನ್ನು ಸೇರನ್ನು ತೀರಿಸುವನು. ನೀನು ನಿಜವಾಗಿ ಇಡೆಂಬ ಪತಿಯೇ ಸರಿ. ಇಷ್ಟೊಂದು ಕೋಪ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದ. ಕೃಷ್ಣ, ಈ ಪರಿಹಾಸವೇಕೆ? ಏನು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಭೀಮಸೇನ, ಎಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಇಡು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಲ್ಲ, ಇದು ನಿತ್ಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ಆಗಬಹುದು. ಯಾಜ್ಞ ಸೈನಿ, ಸಮೀಪಕ್ಕೆ ಬಾ. ನಾನು ಹೇಳಿದ್ದಂತೆ ಮಾಡಬೇಕು ಕಂಡಯ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದಿಲ್ಲ ಎಂದು ನೋಡೋಣ. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಎಡಮೈಯಲ್ಲಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದಿಲ್ಲವೆಂದು ನೋಡೋಣ. ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲಿ. ಈಗ ನನಗೆ ಸಮಾಧಾನವಾಯಿತು. ಈಗ ಕೇಳಿರಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳು ಬಂಧಿಸಲು ಅನುಗ್ರಹವಾಯಿತು. ಮತ್ತಿನ್ಯಾರು? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಆ ದುರಾತ್ಮರು? ಮತ್ತಿನ್ಯಾರು? ಹರಿ
ಹೊರಿ ಹೊರಿ ಗೈದವ ದುರುಳನವ ಹೊರಿ ಹೊರಿ ಗೈದವ ಹೊರಿ ಹೊರಿ ಗೈದವ. ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವ ತಮ್ಮನು ಈ ಕಾರ್ಯವನ್ನು ನಡೆಸಿದು. ಅವರಿಂದಲ್ಲದೆ ಯಾರಿಂದ ಸಾಧ್ಯ? ಸೇನೆ ನಮ್ಮ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನದ ದುರಹಂಕಾರವು ಪರಮಾವಧಿಯನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವ ಗಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನಪಡಿಸಲು ಯತ್ನಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಕೌರವನ ಮಾತ್ರವಲ್ಲ ಭೀಮಸೇನ, ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಅವನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸುವುದಿಲ್ಲ. ನೀವೇನಾದರೂ ಹಂಗೇನು ಅಪೇಕ್ಷಿಸುವುದಾದರೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮ್ಮ ಉಳಿದುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನಮ್ಮ ಮುಂದೆ ಬಂತು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನೆಂದೂ ಯುದ್ಧವನ್ನು ಅಪೇಕ್ಷಿಸಿದನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೇ ಮಾಡಿದವನು. ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ವಾಸುದೇವ, ನೀನೇ ನನ್ನ ಕೈಗಳನ್ನು ಬಂಧಿಸಲು ಆಜ್ಞೆ ಮಾಡಿದ್ದವನು. ನೀನಾದರೂ ಬಿಡಿಸು. ಯಾರು ಬಿಡಿಸುವುದಿಲ್ಲವೇ? ಯಾರು ಬಿಡಿಸುವುದಿಲ್ಲವೇ? ಓದು ಬಿಡಿಸಿಕೊಳ್ಳುವನು. ಅರ್ಜುನ, ಎಲ್ಲಿ ಮಗನೇ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಒಂದು ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಗೌರಿಯನ ಪರಮಾವಧಿಯನ್ನು ಮುಟ್ಟಿಸುವಾಗ ದುಶ್ಯಾಸನದಿಂದ ಅಪಮಾನಿತೆಯಾಗಿ ಮುಕ್ತ ಕೇಶ ರಾಶಿಯಾಗಿ ಕಣ್ಣೀರುತ್ತಾ ನಿಂತಿದ್ದ ಪಾಂಚಾಲ ರಾಜ ನಂದಿನಿಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈ ದಿವಸ ಯುದ್ಧವು ಸನ್ನಿಹಿತವಾಗುವ ಮೊದಲು ಮತ್ತೊಮ್ಮೆ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ಸತ್ಯವಾದರೆ ಕುಂತಿಯ ಸ್ಥಳ ಮಾಡಿದ್ದು ನಿಜವಾಗಿದ್ದ ಪಕ್ಷದಲ್ಲೇ ದುರ್ಯೋಧನನ 99 ಮಂದಿ ತಮ್ಮದಿರ ರುಂಡಗಳನ್ನು ಆ ದುರ್ಯೋಧನನ ರಾಜ ಕಿರೀಟವನ್ನು ಒದ್ದು 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 ಪುಡಿ ಪುಡಿ ಮಾಡಿ ಈ ನನ್ನ ನೆಚ್ಚದ ಕಥೆಯಿಂದ ಅವನ ಪುಡಿ ಮಾಡುವೆನು. ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು
ಬಿಚ್ಚದೆ ಬುಡುಬುಡಿಯನ್ನು ಕಟ್ಟಿಸದೆ ಹೋದರೆ ನನಗೆ ರಾವಣವ ನರಕವು ಪ್ರಾಪ್ತವಾಗಲಿ. ಇದಕ್ಕೆ ಶ್ರೀಕೃಷ್ಣ ಪಾದವೇ ಸಾಕ್ಷಿ. ಪಂಚಲೆ ನಡೆ ಹೋಗುವ. ಏಕೆನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ. ಸಾಗರದೊಳಗೆ ಮಾಧವ, ಸಾಗರದೊಳಗೆ ಸಾಕಿನ್ನು ಜೀವನವು ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಜನನಿಯನ್ನುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು, ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಪುದಿದೆ ದೇಶವನ್ನು ತ್ಯಜಿಸಿ. ಮನವು ಕಾತರಿಪುದಿದೆ ದೇಶವನ್ನು ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಶ್ರೀಹರಿ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಹೇಳಿದರು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಾಗಲೇ ಇಲ್ಲ. ಸೃಷ್ಟಿಯ ಜಗತ್ತನ್ನು ಬೆಳೆಯುತ್ತಿರುವ ಏ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿಂದಲೂ ಬೆಳೆಯುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದನೋ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪ್ರಥಮಷ್ಟವಾಗದಂತೆ ನೋಡಿಕೊಂಡು ಸದಾ ಸದಾ ಧರ್ಮದ ದಾಡಿಯಲ್ಲಿ ನಡೆಸುವ ಭಾರವು ನಿನ್ನದು ದೇವಾ, ನಿನ್ನದು. ನಮೋ ನಮೋ ಕುಮುದ ಹರಿವರಿ. ನಮೋ ನಮೋ ಕುಮುದ ಹರಿವರಿ. ನೈಜ ರಶ್ಮಿಗಳೆಂ ವಿಶ್ವವನ್ನು ಬೆಳಗೋ ತೇಜ ಪುಂಜಾರವಿಂದ ಪಾಹಿಮ. ನೈಜ ರಶ್ಮಿಗಳೆಂ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಹಿಮ. ಸಪ್ತಾಸ್ವರದ ಮಹಾರೂಢಂ ಚಾಯ ಪ್ರಿಯಂ. ಸಪ್ತಾಸ್ವರದ ಮಹಾರೂಢಂ ಚಾಯ ಪ್ರಿಯಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿಮ. ಸಾಸಿರ ಪಾದನೆ
ಪಾಹಿ ಮಾ ಸಾಸಿರ ಪಾದನೆ ಪಾಹಿ ಮಾ. ಕರ್ಣ, ಮಗು ಕರ್ಣ, ಕುಮಾರ. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಏನು ಕುಂತಿಯೇ? ಪರಮ ಭಾಗ್ಯವತಿಯಾದ ಜನನಿ ಕುಂತಿದೇವಿಯೇ? ಅಮ್ಮ, ನಿನ್ನ ಹೆತ್ತವಳ ಮಗನಾಗದೆ ನಿನ್ನ ಅಕ್ಕರೆ ತೋಟಕ್ಕೆಯಲ್ಲಿ ನಕ್ಕು ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕಣ್ಣನಿಗೆ ದರ್ಶನವಿತ್ತು. ಕರುಣೆ ತೋರಿದೆಯಾ ತಾಯಿ? ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ. ಅಮ್ಮ ನೀನೇನಾ ನನ್ನ ಆಡದ ಮಾತೆಯೋ? ಹೌದು ಕುಮಾರ. ಏಕೆ ನೋಕಿದೆ ಮಾತೆಯೇ ಮಮತೆಯಿರದೆ ಏಕೆ ನೋಕಿದೆ? ನದಿಯಲೇಕೆ ನೋಕಿದೆ ಮಾತೆಯೇ ಮಮತೆಯಿರದೆ ಅಮ್ಮ. ಜನಿಸಿದ ಕ್ಷಣ ಕರುಣೆ ತೋರೆದು ಜನಿಸಿದ ಕ್ಷಣ ಕರುಣೆ ತೋರೆದು ಕಲಾದೊಳೆಸೆದು ಹೊಚ್ಚಬೈಯಲು ಮಾ. ಜನಿಸಿದ ಕ್ಷಣ ಕರುಣೆ ತೋರೆದು ಕಲಾದೊಳೆಸೆದು ಹೊಚ್ಚಬೈಯಲು ಕಂದ ನೆನೆಸಿ ಒಂದು ನಿನಗೆ ಅಮ್ಮ. ಕಂದ ನೆನೆಸಿ ಒಂದು ನಿನಗೆ ನಾನು ಗೈದ ಪರಾಧವೇ, ಇಲ್ಲ ಮಗು. ನಾನು ಗೈದ ಪರಾಧವೇ. ನನ್ನ ನೋವು ತಪ್ಪಾಯ್ತಮ್ಮ. ನದಿಯಲೇಕೆ ನೂಕಿದೆ ಮಾತೆಯೇ ಮಮತೆಗೆ ನದಿಯಲೇಕೆ ನೂಕಿದೆ? ಅಮ್ಮ, ಮಂದ ಭಾಗ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ. ಮಂದ ಭಾಗ್ಯದಿಂದ ನಾನು ಬಾಲ್ಯದಿಂದಲೂ ಅಲೆದೆನೋ. ಸೂತನೆಂಬ ನಿಮ್ಮ
ಸೂತದೆಂಬ ನಿಂದನೆಯಳು ಮುಳುಗಿ ಬಸಳ ಮುಂದೆಯೋ ಹಡೆದ ಜನನೇ ಜನಕರಾರು ಎಂದು ಕಂಬನಿ ಕರೆದೆನು ಎಂದು ಕಂಬನಿ ಕರೆದೆನು ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು, ಅದೆಂತಹ ಕೀರ್ತಿ! ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಬಹುಪ್ರೀತಿಯಿಂದ ಸಾಕಿರು. ಆದರೆ ಮನುಷ್ಯ ಮಾತ್ರವಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಲ್ಲಿಯ ಜಲಚರಗಳಿಗೂ ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟವಲ್ಲಮ್ಮ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತು ಬಿಸಿಟು ಸಮರ ಅಪನಿಂದನೆ ಅಪಮಾನದ ಕೋಪ ಸಮರಕ್ಕೆ ಏಕೆ ತಳ್ಳಿದೆ ತಾಯಿ? ಏಕೆ ತಳ್ಳಿದಿ? ಅಮ್ಮ, ಈ ಜಗತ್ತೆಲ್ಲವೂ ಹೀನ ಸೂತ ಎಂದು ಈ ಆಡಿಸ್ತಿದ್ದ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಇವೆಲ್ಲವನ್ನು ಒಂದೇ ಒಂದು ಮಾತಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಕೆ ಸುಮ್ಮನಾದೆ? ಅಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು, ಹೋಗಲಿ ಬಿಡು. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ಅಮ್ಮ, ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನನು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನಮ್ಮ. ಅಮ್ಮ, ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ? ಯಾವ ಜನ್ಮದಲ್ಲಿ ತೀರಿಸಲಿ? ಕಂದ ಅಮ್ಮ, ನಿನ್ನ ತಾಯಿನ ನೀನಯ್ಯ ಕಂದ, ಈ ಜೀವನ
ಅಮ್ಮ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು. ಕುಮಾರ, ಅಮ್ಮ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣನು. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸಪ್ಪ. ಅಮ್ಮ, ನಿನಗೆ 5 ಜನ ವೀರಪುತ್ರರಿರುವಾಗ ಪರಮ ಭಾಗ್ಯವತಿ ಜನನಿ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಸಲ್ಲ ತಾಯಿ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಿಗಳು. ಅಮ್ಮ, ಧರ್ಮರಾಯ, ಭೀಮ, ನಕುಲ, ಸಹದೇವರಾದುಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ಬೆಳೆಸಿ ಆಡಿಸಿದ ನೀನು ನನ್ನನ್ನು ಒಮ್ಮೆ ಆದರೂ ಆಡಿಸಬಲ್ಲೆಯ ತಾಯಿ? ಇಲ್ಲ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಎಲ್ಲಿಂದ ಲಭಿಸಬೇಕು? ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವಂತೆ ಬಾ ಕಂದ, ಬಾ ಮಗು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳ್ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಅಮ್ಮ. ಹಾಗಲ್ಲ ಮಗು, ಹಾಗಲ್ಲ. ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಅವರ ಮೇಲಿನ ವೈರತ್ವವನ್ನು ಕಳೆ ಸುಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಗಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನೆಲ್ಲ ಕಲ್ಪಿಸಿ ಆತನನ್ನು ತೊರೆದರೆ ಕೊಲೆಪಾತಕನಿಗಿಂತಲೂ ಕೊನೆಯಾಗುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ, ನೀನೇ ಹಿತಬೋಧನೆ ಮಾಡು. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಇರಬಹುದು. ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ಅಯ್ಯೋ, ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡೇ ಸಂತೋಷಿಸಬಾರದೆ ಕುಮಾರ. ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಮಾತೃವಾದ ನೀನು ಮಾತೃಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆ ತಾಯಿ. ಇದರಲ್ಲಿ ನನ್ನ ತಪ್ಪಿದೆ ಏನಮ್ಮ? ಪಾಂಡವರ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಇರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಹುದು ತಾಯಿ? ಬಿಡು ತಾಯಿ ನಿನ್ನ ಮನದ ವ್ಯಥೆಯನ್ನು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು, ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗಿ ಬಿಡು ಕಂದ. ಅಮ್ಮ, ನಾನಂತಹ ನೀಚನಲ್ಲ ತಾಯಿ. ನನ್ನೆರಡು ಬಾಹುಬಲಗಳಲ್ಲಿ ಬಲವಿರುವ ತನಕ, ನನ್ನ ದೇಹದಲ್ಲಿ ನರನಾಡಿಗಳ ಹನಿ ರಕ್ತ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನಮ್ಮ. ಅಮ್ಮ, ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆದರೆ ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರನ್ಮಕ್ಕನಾಗಲಾರೆ ಅಮ್ಮ. ಹೋಗಲಿ ಬಿಡು, ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಅಮ್ಮ, ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡಯ್ಯ. ಅವರನ್ನು ಆಗಬಹುದು ತಾಯಿ, ಆಗಬಹುದು.
ಅಮ್ಮ, ಆದರೆ ಯಾರನ್ನಾದರೂ ಉಳಿಸನು, ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರು ತಾಯಿ. ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಕೌರವೇಶ್ವರ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ಅಮ್ಮ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದಮ್ಮ. ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತನಾದರೂ, ನನ್ನಿಂದ ಅರ್ಜುನನೇ ಮೃತನಾದರೂ ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯರು ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತು ಹುಟ್ಟಿಗದೇ ಸಂತೋಷ, ಅದೇ ಸಂತೋಷ. ಕರ್ಣ, ಅಮ್ಮ, ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿಯೇ ನಡೆಸಿಕೊಡುವನು. ಜನನಿ ನಿನ್ನ ಮಗನಿವನು, ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು, ಉಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಹೌದಮ್ಮ, ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ. ಅಮ್ಮ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಮಾತೃದಯದಲ್ಲೂ ಮಾಯಾಜಾಲ, ಮಾತೃದಯದಲ್ಲೂ ಮಾಯಾಜಾಲ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಇಷ್ಟೊಂದು ಮಮಕಾರವಮ್ಮ. ಅಮ್ಮ, ಹಾಗಲಿ ಅಮ್ಮ. ಎಂತಹ ಪ್ರಸಂಗ ಬಂದರೂ ತೊಟ್ಟ ಬಾಣವನ್ನು ಮಾತ್ರ ಪುನಃ ತೊಡಲಾರೆ ತಾಯೇ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕಳಿರ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಹೆತ್ತಮ್ಮನಾದರೂ ತೊಟ್ಟ ಬಾಣವನ್ನು ತೊಡಬಾರದೆಂದು ವಾಗ್ದಾನ ಮಾಡಿರುಳು. ಆಗಲಿ, ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಆ ನನ್ನ ಸ್ವಾಮಿಗೆ ಕಿಂಚಿತ್ತು ತುಚ್ಚನಾಗದೆ ಕೆಚ್ಚಿರುವ ತನಕ ಹೋರಾಡುವನು. ಉಳಿದಿದ್ದು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಇದೋ ಕೊಡುವೆ ಕಟ್ಟ ಪಡೆಯೋ ಧರ್ಮದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ಬಿಡುತ್ತಿರುತ್ತಯ ಜನನಿ.
ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಕರ್ಣ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗು ತಾಯಿ, ಹೋಗು. ಅಮ್ಮ, ಹೀಗೆ ಬಾ. ಕುಮಾರ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನೆಂದು ಹೇಳು ಮಗು. ಸತ್ಯವಾಗಿ ನಡೆಸಿಕೊಡುವೆಯಾ? ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಹೇಳು ಕುಮಾರ. ಅಮ್ಮ, ನಿನ್ನ ಪ್ರಥಮ ದರ್ಶನ ಇದಾಯ್ತು. ಬಹುಶಃ ಇದೇ ನನ್ನ ಕೊನೆ ದರ್ಶನವೆಂದು ಕಾಣುತ್ತಿದೆ. ಕರ್ಣ, ಆದುದರಿಂದ ಈ ಯುದ್ಧವು ಮುಗಿಯಿರುವುದು ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಕುಮಾರ, ಹೌದು ಅಮ್ಮ, ಒಂದು ವೇಳೆ ನಾನು ಯುದ್ಧದಲ್ಲಿ ಮೃತನಾದರೆ ಕರ್ಣ, ನಿನ್ನ ತೊಡೆ ಮೇಲೆ ಈ ಮೃತದೇಹವನ್ನಿಟ್ಟುಕೊಂಡು ಈ ಜಗತ್ತೆಲ್ಲವೂ ಕೇಳುವಂತೆ ಕರ್ಣನು ಸೂತನಲ್ಲ, ನಾ ಹೆತ್ತ ಮಗ ಎಂದು ಸಾರಿ ಸಾರಿ ಕೂಗಿ ಹೇಳುತ್ತಾಯಿ. ಸಾರಿ ಸಾರಿ ಕೂಗಿ ಹೇಳು. ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕೆಂದು ನಾನು ನಿನ್ನಲ್ಲಿ ಪ್ರಾರ್ಥಿಸುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲೇ. ಅಮ್ಮ, ನಿನ್ನ ಮುಖವನ್ನು ನಿಸಿ ಯುಗದಿ ಕಾಣಲಹುದೆಯನ್ನ. ಅಮ್ಮ, ಮುಖವನ್ನು ನಿಸಿ ಯುಗದಿ ಕಾಣಲಹುದೆಯಂದು ಬಗೆ ಬಗೆಯಳು ನೊಂದು ಕಣ್ಣೀರ ಬಗೆ ಬಗೆಯಳು ನೊಂದು ಕಣ್ಣೀರ ತರಲೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು ಕಂದ, ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಹೇ ವಿಧಿ, ದೈವಾನುಕೂಲವಿದ್ದವನು ಬದುಕಿದ್ದರೂ ಹೆರ್ತವೆ ಸರಿ. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಕರೋ ದೇವ ಅರಿಯಲ ಸಾಧ್ಯವೋ. ಹೇ ವಿಧಿ, ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ ಅರಿಯಲ ಸಾಧ್ಯವೋ. ದೇವ ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿದ್ದಾರೆ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿ ಯಾಗಿದ್ದಾರೆ. ಮೋದವಿದ್ದರು ಸರಿ,
ಭೋಗವಿದರು ಸರಿ ಭಾಗ್ಯವಿದರು ಸರಿ ಭೋಗವಿದರು ಸರಿ ಭಾಗ್ಯವಿದರು ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಅರಿತವರ ಹಾರ